Hi everyone, Namaste. Welcome to Sai Niketan online classes. My dear students, we are discussing about response to abiotic factors. How do organisms respond to abiotic factors? There are four responses. The first one is regulate, second one is conform, third one is migrate, fourth one is suspend. We have already discussed about regulate and conform. In this video, we are going to discuss about migrate and suspend. ಈಗಾಗಲೇ ನಾವು ರೆಗ್ಯುಲೇಟ್ ಅಂದರೆ ಏನು, ಕಾನ್ಫಾರ್ಮ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ದೀವಿ. ಒನ್ಸ್ ಅಗೇನ್ ಯು ಲಿಸನ್ ಟು ಮೀ. ಫಸ್ಟ್ ಏನಂದರೆ ರೆಗ್ಯುಲೇಟ್. ಜೀವಿಗಳು ದ ಸಕ್ಸಸ್ಫುಲ್ ಆರ್ಗ್ಯಾನಿಸಮ್ಸ್ ಏನಿರ್ತದೆ, ಮ್ಯಾಮಲ್ಸ್ ಆ್ಯಂಡ್ ಬರ್ಡ್ಸ್, ರೈಟ್, ದೇ ರೆಗ್ಯುಲೇಟ್. ಇಟ್ ಮೀನ್ಸ್ organisms can maintain homeostasis. It means organisms maintain constant internal environments. They are called as regulators. ಆದರೆ ಎಲ್ಲ ಜೀವಿಗಳಿಗೆ ರೆಗ್ಯುಲೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ರೆಗ್ಯುಲೇಟ್ ಮಾಡಲಿಕ್ಕೆ ಆಗದಿರುವಂಥ ಜೀವಿಗಳು ಏನು ಮಾಡ್ತವೆ, ಕನ್ಫಾರ್ಮ್ ಮಾಡ್ತವೆ. ಅಂದರೆ ದೇ ಕೆನಾಟ್ ಮೇಂಟೈನ್ ಹೋಮಿಯೋಸ್ಟಾಸಿಸ್. ಎಸ್, ದೇಯರ್ ಇಂಟರ್ನಲ್ ಎನ್ವೈರ್ಮೆಂಟ್ ಚೇಂಜಸ್ ಆಸ್ ಪರ್ ಚೇಂಜ್ ಇನ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್. ದೇ ಆರ್ ಕಾಲ್ಡ್ ಆಸ್ ಕನ್ಫಾರ್ಮರ್ಸ್. ಇವುಗಳ ಮಿಡಲಲ್ಲಿ ಇನ್ನೊಂದು ಬರುತ್ತೆ, ಪಾರ್ಷಿಯಲ್ ರೆಗ್ಯುಲೇಟರ್ಸ್ ಅಂತೇಳಿ. ಪಾರ್ಷಿಯಲ್ ರೆಗ್ಯುಲೇಟರ್ಸ್ ಆರ್ ಆರ್ಗ್ಯಾನಿಸಮ್ಸ್ ಮೇಂಟೈನ್ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವೈರ್ಮೆಂಟ್ ಓನ್ಲಿ ಅಪ್ ಟು ಎ ಲಿಮಿಟ್, ಬಿಯಾಂಡ್ ವಿಚ್ ದೇ ಬಿಕಮ್ ಕನ್ಫಾರ್ಮರ್ಸ್. ರೈಟ್. ಈಗ ನಾವು ಕೆಲವು ಜೀವಿಗಳಿಗೆ ಈ ಕನ್ಫರ್ಮ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಎಕ್ಸ್ಟರ್ನಲ್ ಎನ್ವೈರ್ಮೆಂಟಿಗೆ ತಕ್ಕಂತೆ ಇಂಟರ್ನಲ್ ಎನ್ವೈರ್ಮೆಂಟ್ ಕಂಡೀಷನ್ಸನ್ನು ಚೇಂಜ್ ಮಾಡ್ತಾ ಹೋಗೋದಕ್ಕೆ ಕೆಲವು ಎನಿಮಲ್ಸ್ಗಳಿಗೆ ಮತ್ತು ಕೆಲವು ಆರ್ಗ್ಯಾನಿಸಮ್ಸ್ಗಳಿಗೆ ಸಾಧ್ಯವಾಗುವುದಿಲ್ಲ. ಅವುಗಳು ಏನು ಮಾಡ್ತವೆ ಅಂದರೆ ಮೈಗ್ರೇಟ್ ಮಾಡ್ತವೆ. ಸೊ ದೇ ಮೈಗ್ರೇಟ್. ಲೆಟ್ ಅಸ್ ಡಿಸ್ಕಸ್ ಟುಡೇ ದ ಥರ್ಡ್ ಒನ್, ಮೈಗ್ರೇಟ್. ಮೈಗ್ರೇಟ್ ಅಂದರೆ ಏನು? ವಲಸೆ ಹೋಗುವಂಥದ್ದು. ಮೈಗ್ರೇಟ್ ಅಂತ ಹೇಳಿದ ತಕ್ಷಣ ನಮಗೆ ಜಾಸ್ತಿ ನೆನಪಾಗುವಂಥದ್ದು ಬರ್ಡ್ಸ್. ಯಾವಾಗಲೂ ಹೆಚ್ಚಾಗಿ ಮೈಗ್ರೇಟ್ ಮಾಡ್ತಿರ್ತವೆ ಬರ್ಡ್ಸ್. ರೈಟ್. ವಾಟ್ ಯು ಮೀನ್ ಬೈ ಮೈಗ್ರೇಟ್? ಸಿ ಹಿಯರ್, ಮೆನಿ ಎನಿಮಲ್ಸ್ ಲೈಕ್ ಬರ್ಡ್ಸ್ ಮೂವ್ ಅವೇ ಟೆಂಪರರಿಲಿ from stressful habitat to more hospitable area and return when stressful period is over. Yes, very simple. So stressful habitat ಇಂದ more hospitable ಏರಿಯಾಕ್ಕೆ, ಕರೆಕ್ಟಾಗಿ ಕೇಳಿ ಇಲ್ಲಿ, ಇಟ್ ಈಸ್ ನಾಟ್ ಹಾಸ್ಪಿಟಲ್ಸ್, ಇಟ್ ಈಸ್ ಹಾಸ್ಪಿಟೇಬಲ್, ಮೀನ್ಸ್ ವಾಸಯೋಗ್ಯವಾದಂಥ ಏರಿಯಾ. ಓಕೆ. ಸೊ ಸ್ಟ್ರೆಸ್ಫುಲ್ ಹ್ಯಾಬಿಟ್ಯಾಟಿಂದ ಮೋರ್ ಹಾಸ್ಪಿಟೇಬಲ್ ಏರಿಯಾಕ್ಕೆ ಕೆಲವು ಬರ್ಡ್ಸ್ಗಳು ಟೆಂಪರರ್ಲಿ ದೇ ಮೂವ್. ಆಮೇಲೆ ಇಲ್ಲಿ ಸ್ಟ್ರೆಸ್ಫುಲ್ ಹ್ಯಾಬಿಟ್ಯಾಟ್ನಲ್ಲಿ ಸ್ಟ್ರೆಸ್ ಮುಗಿದ ಮೇಲೆ ದೇ ಒನ್ಸ್ ಅಗೇನ್ ಗೋ ಬ್ಯಾಕ್ ಟು ದ್ಯಾಟ್ ಏರಿಯಾ. ಸೊ ದಿಸ್ ಫಿನಾಮಿನನ್ ಈಸ್ ಕಾಲ್ಡ್ ಮೈಗ್ರೇಷನ್. ಓಕೆ. ಒನ್ಸ್ ಅಗೇನ್ ಯು ಸಿ, ಮೆನಿ ಎನಿಮಲ್ಸ್ ಲೈಕ್ ಬರ್ಡ್ಸ್ move away temporarily, this word is temporarily, from stressful habitat to more hospitable area and return when stressful period is over. Okay. Especially we can give the example of birds. ನಿಮಗೆ ನೆನಪಿರಲಿ,
ಬರ್ಡ್ಸ್ಗಳು ಎಲ್ಲಿಂದ ಎಲ್ಲಿಗೆ ಮೂಮೆಂಟ್ ಆಗ್ತವೆ? ವಿಚ್ ಎನ್ವೈರ್ಮೆಂಟ್ ಬರ್ಡ್ಸ್ ಲೈಕ್ ಮೋಸ್ಟ್? ರಿಮೆಂಬರ್, birds move from colder region to warmer region. ಯಾವಾಗಲೂ ಕೋಲ್ಡ್ ರೀಜನ್ಸಿಂದ ವಾರ್ಮ್ ರೀಜನ್ಸ್ ಕಡೆಗೆ ಬರ್ಡ್ಸ್ಗಳು ಮೂವ್ ಆಗ್ತವೆ. ಬಿಕಾಸ್ ಫಾರ್ ದೇರ್ ರೀಪ್ರೊಡಕ್ಷನ್ ದೇ ನೀಡ್ ದ ವಾರ್ಮರ್ ರೀಜನ್ಸ್. ಓಕೆ, ಸೊ ಬರ್ಡ್ಸ್ ಮೂವ್ ಫ್ರಮ್ ಕೋಲ್ಡರ್ ರೀಜನ್ ಟು ವಾರ್ಮರ್ ರೀಜನ್ಸ್. ಫಾರ್ ದ್ಯಾಟ್ ವಿ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಯು ಸಿ, one example is there here. So see here, these are the Siberian cranes. These birds are Siberian cranes. ಈ ಸೈಬೇರಿಯನ್ ಕ್ರೇನ್ಸ್ ಸೈಬೇರಿಯಾದಿಂದ ವಿಂಟರ್ ಸೀಸನಲ್ಲಿ ದೇ ಕಮ್ ಟು ರಾಜಸ್ಥಾನ್. ರಾಜಸ್ಥಾನದ ಭರತ್ಪುರದಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇದೆ. The name of the national park is Kealadu National Park. Kealadu National Park, that is present in Bharatpur, Rajasthan. So ಇಲ್ಲಿ ಸ್ವಲ್ಪ ವಿಂಟರ್ ಸೀಸನಲ್ಲಿ ಕೂಡ ಸ್ವಲ್ಪ ವಾರ್ಮರ್ ಟೆಂಪರೇಚರ್ ಇರುತ್ತೆ. ವಿಂಟರ್ ಸೀಸನಲ್ಲಿ ಸ್ವಲ್ಪ ವಾರ್ಮ್ ಕಂಡೀಷನ್ ಇರುತ್ತೆ. ದೇರ್ಫೋರ್ ಸೈಬೇರಿಯಾದಿಂದ ಮತ್ತು ಕೆಲವು ಅದರ್ ಕೋಲ್ಡ್ ರೀಜನ್ಸ್ನಿಂದ ರಾಜಸ್ಥಾನದ ಕ್ಯೂಲಡೋ ನ್ಯಾಷನಲ್ ಪಾರ್ಕಿಗೆ ಈ ಸೈಬೇರಿಯನ್ ಕ್ರೇನ್ ಬರ್ಡ್ಸ್ಗಳು ಬರ್ತವೆ. ರೈಟ್, ಸಿ ಹಿಯರ್, ಫಾರ್ ಎಕ್ಸಾಂಪಲ್, ಡ್ಯೂರಿಂಗ್ ವಿಂಟರ್ ಕ್ಯೂಲಡೋ ನ್ಯಾಷನಲ್ ಪಾರ್ಕ್ that is present in Bharatpur, Rajasthan, host migratory birds coming from Siberia and other extremely cold northern regions. So extremely cold north side in the south kadege barutte. Especially they come to the Rajasthana Kealadu National Park. ಪ್ರತಿ ವರ್ಷ ಕೂಡ ವಿಂಟರ್ ಸೀಸನಲ್ಲಿ ಈ ನ್ಯಾಷನಲ್ ಪಾರ್ಕಿಗೆ ನಾವು ಹೋದರೆ we can see the Siberian cranes. So with this example we can tell that birds move from colder region to warmer regions. Okay, this is about migrate. Migrate ಅಲ್ಲಿ ನೀವು ನೆನಪಿಟ್ಕೊಳ್ಬೇಕಾದದ್ದು ಒಂದು ಡೆಫಿನೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎಕ್ಸಾಂಪಲ್. ಇದು ಎರಡು ನೆನಪಿಟ್ಕೊಂಡ್ರೆ ಇಟ್ ಈಸ್ ಇನಫ್. ನಾವು ಲೆಟ್ ಅಸ್ ಡಿಸ್ಕಸ್ ದ ಫೋರ್ತ್ ಒನ್, ದಟ್ ಈಸ್ ಕಾಲ್ಡ್ ಸಸ್ಪೆಂಡ್. ಈಗ ಕೆಲವು ಜೀವಿಗಳಿಗೆ ಮೈಗ್ರೇಷನ್ ಮಾಡಲಿಕ್ಕೂ ಆಗೋದಿಲ್ಲ. ಬರ್ಡ್ಸ್ಗಳು ಭಾಳ ಈಸಿಯಾಗಿ ಮೈಗ್ರೇಟ್ ಮಾಡ್ತವೆ ಬಿಕಾಸ್ ದೇ ಆರ್ ಏಬಲ್ ಟು ಫ್ಲೈ ಫಾರ್ 1000 ಕಿಲೋಮೀಟರ್ಸ್. 1000 ಕಿಲೋಮೀಟರ್ಸ್ ಅವುಗಳು ಫ್ಲೈ ಮಾಡಿಕೊಂಡು ಬೇರೆ ಬೇರೆ ದೂರದ ಪ್ರದೇಶಗಳಿಗೆ ಹೋಗುತ್ತೆ. ಬಟ್ ಕೆಲವು ಎನಿಮಲ್ಸ್ಗಳು, ಕೆಲವು ಆರ್ಗ್ಯಾನಿಸಮ್ಸ್ಗಳು ದೇ ಕೆನಾಟ್ ಡೂ ಮೈಗ್ರೇಷನ್. ಅವುಗಳು ರೆಗ್ಯುಲೇಟ್ ಮಾಡಲಿಕ್ಕಾಗೋದಿಲ್ಲ, ಕನ್ಫರ್ಮ್ ಮಾಡಲಿಕ್ಕಾಗೋದಿಲ್ಲ, ಮೈಗ್ರೇಟ್ ಮಾಡಲಿಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ತಮ್ಮ ಜೀವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ದೇ ಗೋ ಫಾರ್ ದ ಸ್ಟೇಜ್ ಕಾಲ್ಡ್ ಸಸ್ಪೆಂಡ್. ವೆರಿ ಇಂಟ್ರೆಸ್ಟಿಂಗ್ ಇಟ್ ಇಸ್. ತನ್ನನ್ನು ತಾವು ಸಸ್ಪೆಂಡ್ ಮಾಡಿಕೊಂಡು, ರೈಟ್, ಅನ್ಫೇವರೇಬಲ್ ಕಂಡೀಷನ್ಸ್ನಲ್ಲಿ ತಮ್ಮನ್ನು ತಾವು ಸಸ್ಪೆಂಡ್ ಮಾಡಿಕೊಂಡು ಬದುಕ್ತವೆ. ಫೇವರೇಬಲ್ ಕಂಡೀಷನ್ ಬಂದಾಗ ಒನ್ಸ್ ಅಗೇನ್ ದೇ ಬಿಕಮ್ ಆ್ಯಕ್ಟಿವ್. ಯಾವಾಗ ಸಸ್ಪೆಂಡ್ ಆಗ್ತವೆ? ಅನ್ಫೇವರೇಬಲ್ ಕಂಡೀಷನಲ್ಲಿ ಸಸ್ಪೆಂಡ್ ಆಗ್ತವೆ. ವೆನ್ ದೇ ಗೆಟ್ ಫೇವರೇಬಲ್ ಕಂಡೀಷನ್ ಒನ್ಸ್ ಅಗೇನ್ ದೇ ಬಿಕಮ್ ಆ್ಯಕ್ಟಿವ್. ಸೊ ವಾಟ್ ಯು ಮೀನ್ ಬೈ ಸಸ್ಪೆಂಡ್? Many organisms escape or hide or inactive temporarily during unfavorable periods. Can you see here this? Right? ಕೆಲವು ಎನಿಮಲ್ಸ್ಗಳು ಒಂದು ಪ್ಲೇಸಿಗೆ ಹೋಗಿ ಅಲ್ಲಿ ಮೆಟಬಾಲಿಕ್ ಆ್ಯಕ್ಟಿವಿಟಿಗಳನ್ನೆಲ್ಲ ರೆಡ್ಯೂಸ್ ಮಾಡಿಕೊಂಡು ದೇ ಗೋ ಫಾರ್ ಸ್ಲೀಪಿಂಗ್. Many days, month together they sleep, but they are not dying, still they are alive. When they get favorable conditions, once again they become active. So this is called suspend. Let us give some example for suspend. See, in bacteria,
ಫಂಗೈ ಆ್ಯಂಡ್ ಲೋವರ್ ಪ್ಲ್ಯಾಂಟ್ಸ್. ಬ್ಯಾಕ್ಟೀರಿಯಾಗಳು ಇರ್ಬೋದು, ಫಂಗೈಗಳು ಮತ್ತು ಲೋವರ್ ಪ್ಲ್ಯಾಂಟ್ಸ್. ವೆನ್ ದೇ ಗೆಟ್ unfavorable conditions, they produce thick walled spores. Yes, during unfavorable condition they produce thick walled spores, but these thick walled spores germinate in favorable conditions. ಫೇವರೇಬಲ್ ಕಂಡೀಷನ್ ಆದಾಗ ಅದು ಜರ್ಮಿನೇಟ್ ಆಗುತ್ತೆ. ಅನ್ಫೇವರೇಬಲ್ ಕಂಡೀಷನ್ ಆಗುವಾಗ ಸೊ ದೇ ಫಾರ್ಮ್ ಎ ಥಿಕ್ ವಾಲ್ ಅರೌಂಡ್ ದ ಸ್ಪೋರ್ಸ್. ಸೊ thick walled spores help to survive unfavorable condition. They germinate in favorable conditions. Just remember, in bacteria, fungi and some lower plants, thick walled spores production takes place. So that is one example for suspend. Okay, now let us give second example. In higher plants, as you know, higher plants nalli kuda suspend ನಾವು ನೋಡ್ತಿರ್ತೀವಿ. So in that, seeds and some vegetative reproductive structures, especially seed, ಯಾವಾಗ ಬೇಕಾದರೂ ಆವಾಗ ಸೀಡ್ ಜರ್ಮಿನೇಟ್ ಆಗೋದಿಲ್ಲ. ಸೀಡ್ ಜರ್ಮಿನೇಟ್ ಆಗಬೇಕಾದ್ರೆ ಅದಕ್ಕೆ ಫೇವರೇಬಲ್ ಕಂಡೀಷನ್ಸ್ ಬೇಕು. ಅನ್ಫೇವರೇಬಲ್ ಕಂಡೀಷನಲ್ಲಿ ಸೀಡ್ನಲ್ಲಿ ಮೆಟಬಾಲಿಕ್ ಆಕ್ಟಿವಿಟಿ ರೆಡ್ಯೂಸ್ ಆಗಿ ದಟ್ ಈಸ್ ಗೋಯಿಂಗ್ ಟು ದ ಸ್ಟೇಜ್ ಕಾಲ್ಡ್ ಡಾರ್ಮೆನ್ಸಿ. ಡಾರ್ಮೆನ್ಸಿ ಅನ್ನುವ ಸ್ಟೇಜಿಗೆ ಹೋಗಿರುತ್ತೆ. ರೈಟ್, ಕೆಲವು ಸೀಡ್ಸ್ಗಳನ್ನು ನೀವು ನೋಡಿದರೆ ಎಷ್ಟೋ ವರ್ಷಗಟ್ಟಲೆ 20-25 ವರ್ಷ ನೀವು ಕೆಲವು ಸೀಡ್ಗಳನ್ನು ಇಟ್ಟರೂ ಕೂಡ ಅನ್ಫೇವರೇಬಲ್ ಕಂಡೀಷನ್ಸ್ನಲ್ಲಿ ಅವುಗಳು ಜರ್ಮಿನೇಟ್ ಆಗೋದಿಲ್ಲ. ಬಟ್ 25 ವರ್ಷದ ನಂತರ ಆ ಸೀಡಿಗೇನಾದರೂ ಫೇವರೇಬಲ್ ಕಂಡೀಷನ್ ಸಿಕ್ಕಿದರೆ ಅದು ಜರ್ಮಿನೇಟ್ ಆಗುತ್ತೆ. ಅಲ್ಲಿಯವರೆಗೆ ಅದು ಡಾರ್ಮೆನ್ಸಿಯಲ್ಲಿರುತ್ತೆ. ಡಾರ್ಮೆನ್ಸಿ ಮೀನ್ಸ್ ಅದರ ಒಳಗಡೆ ಮೆಟಬಾಲಿಕ್ ಆಕ್ಟಿವಿಟಿ ರೆಡ್ಯೂಸ್ ಆಗಿ ಇನ್ಯಾಕ್ಟಿವ್ ಫಾರ್ಮಲ್ಲಿ ಇರುತ್ತೆ. ಬಟ್ it is not dead. It is not dead. Still it has life. Okay, so you see here, in higher plants, seeds and some vegetative reproductive structures serve to tide over periods of stress by reducing their metabolic activity. It is called dormancy. ದೇ ಜರ್ಮಿನೇಟ್ ಇನ್ ಫೇವರೇಬಲ್ ಕಂಡೀಷನ್ಸ್. ಈ ಸೀಡ್ಗೆ ಫೇವರೇಬಲ್ ಕಂಡೀಷನ್ಸ್ ಸಿಕ್ಕಿದರೆ ಮತ್ತೆ ಜರ್ಮಿನೇಟ್ ಆಗುತ್ತೆ. ಸೊ ದಿಸ್ ಈಸ್ ಇನ್ ಹೈಯರ್ ಪ್ಲ್ಯಾಂಟ್ಸ್. ಇನ್ ಹೈಯರ್ ಪ್ಲ್ಯಾಂಟ್ಸ್ ಡಾರ್ಮೆನ್ಸಿ. ಇನ್ ಹೈಯರ್ ಪ್ಲ್ಯಾಂಟ್ಸ್ ಡಾರ್ಮೆನ್ಸಿ. ಸೊ ದಟ್ ಈಸ್ ವಾಟ್ ಈಸ್ ದ ವೇ ಯು ಶುಡ್ ರಿಮೆಂಬರ್. ನಾವು ಲೆಟ್ ಅಸ್ ಟಾಕ್ ವೆರಿ ಇಂಟ್ರೆಸ್ಟಿಂಗ್ ಇನ್ ಎನಿಮಲ್ಸ್. ಎನಿಮಲ್ಸ್ನಲ್ಲೂ ಕೂಡ ಸಸ್ಪೆಂಡ್ ಕಾಣ್ತೇವೆ ನಾವು. One example you see, can you see this animal here? This animal is under suspend. Idu suspend nallide. This animal, you see, this is the bear, karadi. Polar bear alla idu. This is the bear. Okay. So ee karadige winter season tolerate ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. Cannot tolerate the winter season. ವಿಂಟರ್ ರಿಲೇಟೆಡ್ ಪ್ರಾಬ್ಲಮ್ಸ್, ರೈಟ್? ಸೊ ವಿಂಟರ್ ಸೀಸನಲ್ಲಿ ಇದು ಒಂದು ಪ್ಲೇಸಿಗೆ ಹೀಗೆ ಹೋಗಿ ಅಲ್ಲಿ ಸ್ಲೀಪಿಂಗ್ ಮಾಡುತ್ತೆ. ಡ್ಯೂರಿಂಗ್ ದ್ಯಾಟ್ ಸ್ಲೀಪಿಂಗ್ ಮೆಟಬಾಲಿಕ್ ಆಕ್ಟಿವಿಟಿ ಆಫ್ ದ ಬಾಡಿ ಈಸ್ ರೆಡ್ಯೂಸ್ಡ್, ಬಟ್ ಇಟ್ ಈಸ್ ನಾಟ್ ಡೆಡ್, ಇಟ್ ಈಸ್ ಲಿವಿಂಗ್. ಓನ್ಲಿ ವಾಟ್ ಈಸ್ ಹ್ಯಾಪನ್ಡ್, ಮೆಟಬಾಲಿಕ್ ಆಕ್ಟಿವಿಟಿ ಆಫ್ ದ ಬಾಡಿ ಈಸ್ ರೆಡ್ಯೂಸ್ಡ್. ಸೊ ವಿಂಟರ್ ಸೀಸನ್ನಲ್ಲಿ, ಕಂಪ್ಲೀಟ್ ವಿಂಟರ್ ಸೀಸನ್ನಲ್ಲಿ ಇದು ಸ್ಲೀಪಿಂಗ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ವಿಂಟರ್ ಸ್ಲೀಪ್ ಆ್ಯಂಡ್ ಟೆಕ್ನಿಕಲಿ ಕಾಲ್ಡ್ ಹೈಬರ್ನೇಷನ್. ಎಸ್, ವಾಟ್ ಈಸ್ ಹೈಬರ್ನೇಷನ್? ಹೈಬರ್ನೇಷನ್ ಮೀನ್ಸ್ ವಿಂಟರ್ ಸ್ಲೀಪ್. ಹೈಬರ್, ವಿಂಟರ್, ಡೋಂಟ್ ಕನ್ಫ್ಯೂಸ್. ಹೈಬರ್ನೇಷನ್ ಆಫ್ ದ ಬಿಯರ್ಸ್ ಡ್ಯೂರಿಂಗ್ ವಿಂಟರ್. ಓಕೆ, ಹೈಬರ್ನೇಷನ್ ಮೀನ್ಸ್ ವಿಂಟರ್ ಸ್ಲೀಪ್. ವಿಂಟರಲ್ಲಿ ಇದು ಸ್ಲೀಪಿಂಗ್ ಮಾಡುತ್ತೆ ಟು ಅವಾಯ್ಡ್ ದ
winter related problems. Now, second one you see here in animals, some fishes and some snails. Can you see this organism? These are the snails, okay. These some fishes and some snails, they cannot tolerate summer. ಸಮ್ಮರ್ ಸೀಸನಲ್ಲಿ ಒಂದು ಪ್ಲೇಸಿಗೆ ಹೋಗಿ, ಸ್ವಲ್ಪ ಕೂಲ್ ಇರುವಂಥ ಪ್ಲೇಸಿಗೆ ಹೋಗಿ, ಅಲ್ಲಿ ಸಮ್ಮರ್ ಸೀಸನಲ್ಲಿ ಇವುಗಳು ಸ್ಲೀಪಿಂಗ್ ಮಾಡ್ತವೆ ಬೈ ರೆಡ್ಯೂಸಿಂಗ್ ದೇರ್ ಮೆಟಬಾಲಿಕ್ ಆಕ್ಟಿವಿಟಿ. ಸೊ ಸಮ್ಮರ್ ಸೀಸನಲ್ಲಿ ಇವುಗಳು ಸ್ಲೀಪಿಂಗ್ ಮಾಡ್ತವೆ, ಸೊ ಟು ಅವಾಯ್ಡ್ ಹೀಟ್ ಆ್ಯಂಡ್ ಡೆಸಿಕೇಶನ್. So this sleep, summer sleep, is technically called estivation. Summer sleep is technically called estivation. Estivation means summer sleep. ನೀವು ಫಸ್ಟ್ ಪಿ ಯು ಸಿಯಲ್ಲಿ ಪ್ಲ್ಯಾನ್ ಸ್ಟಡಿ ಮಾಡುವಾಗ ಅಲ್ಲಿ ಒಂದು ಈಸ್ಟಿವೇಷನ್ ಅಂತ ವರ್ಡ್ ಬಂತು, ಅದು ಬೇರೆ. ಇಲ್ಲಿ ಈಸ್ಟಿವೇಷನ್ ಅಂದರೆ ಸಮ್ಮರ್ ಸ್ಲೀಪ್, ರೈಟ್ ನೋಡ್ರಿ. ಈಸ್ಟಿವೇಷನಲ್ಲಿ ಎಸ್ ಇಸ್ ದೇರ್, ಸಮ್ಮರ್ ಸ್ಲೀಪ್. ಹೈಬರ್ನೇಷನ್ ಸ್ಪೆಲ್ಲಿಂಗ್ನಲ್ಲಿ ಎಸ್ ಇಲ್ಲ, ಅದು ವಿಂಟರ್ ಸ್ಲೀಪ್. ಹೈಬರ್ನೇಷನ್, ವಿಂಟರ್ ಸ್ಲೀಪ್. ಹೈಬರ್, ವಿಂಟರ್. ಈಸ್ಟಿವೇಷನ್ ಮೀನ್ಸ್ ಸಮ್ಮರ್ ಸ್ಲೀಪ್. Estivation of some snails and fishes during summer. Okay, during summer. Now we have one more examples in animals. See here, these are the zooplanktons. This is the enlarged picture of zooplanktons. You have studied about zooplanktons, phytoplanktons, all those things, but here these are the zooplanktons. They are found in lakes and ponds, okay, but during unfavorable condition they go to a stage called diaphos. Diaphos, pause agutte, you know pause, computer use ಮಾಡಿ ಗೊತ್ತಿರ್ತದೆ, pause, stop. So they go to the stage called diaphos. What do you mean by diaphos? Diaphos means a stage of suspended development. Very important for 1 marks. What is diaphos ಅಂತ ಕೇಳಬಹುದು 1 ಮಾರ್ಕ್ಸಿಗೆ. A stage of suspended development. A stage of suspended development is called diaphos. ಡಯಾಫಾಸ್ ಯಾವುದರಲ್ಲಿ ಕಂಡುಬರುತ್ತೆ? ಝೂ ಪ್ಲಾಂಕ್ಟಾನ್ಸ್ನಲ್ಲಿ ಕಂಡುಬರುತ್ತದೆ. ಸೊ ಡಯಾಫಾಸ್ ಆಫ್ ಮೆನಿ ಝೂ ಪ್ಲಾಂಕ್ಟಾನ್ಸ್ ಇನ್ ಲೇಕ್ಸ್ ಆ್ಯಂಡ್ ಪಾಂಡ್ಸ್. ವಾಟ್ ಈಸ್ ಡಯಾಫಾಸ್? ಐ ರಿಪೀಟ್ ಒನ್ಸ್ ಅಗೇನ್, ಇಟ್ ಈಸ್ ದ ಸ್ಟೇಜ್ ಆಫ್ ಸಸ್ಪೆಂಡೆಡ್ ಡೆವಲಪ್ಮೆಂಟ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಸಸ್ಪೆಂಡ್. ಭಾಳ ಸಿಂಪಲ್ ಇದೆ, ಭಾಳ ಸ್ಲೋ ಆಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ಸಿಂಪಲ್ ಆಗಿ ಈ ರೀತಿ ನೆನ್ಪಿಟ್ಕೊಳ್ಬೋದು. ಸಸ್ಪೆಂಡ್ನಲ್ಲಿ ಬ್ಯಾಕ್ಟೀರಿಯಾ, ಫಂಗೈ, ಲೋವರ್ ಪ್ಲ್ಯಾಂಟ್ಸ್ನಲ್ಲಿ ಥಿಕ್ ವಾಲ್ಡ್ ಸ್ಪೋರ್ಸ್, ಓಕೆ. ಹೈಯರ್ ಪ್ಲ್ಯಾಂಟ್ಸ್ನಲ್ಲಿ ಡಾರ್ಮೆನ್ಸಿ, seeds and other vegetative reproductive structures go to the stage called dormancy in unfavorable condition by reducing their metabolic activity, right? ಅದೇ ಎನಿಮಲ್ಸ್ನಲ್ಲಿ ಬಂದಾಗ ನೀವು 3 ನೆನ್ಪಿಟ್ಕೊಳ್ಬೇಕು. ಒಂದು ಹೈಬರ್ನೇಷನ್ ಅಂದರೆ ವಿಂಟರ್ ಸ್ಲೀಪ್, ಎಕ್ಸಾಂಪಲ್ ಈಸ್ ಬಿಯರ್. ಎರಡನೇದು ಈಸ್ಟಿವೇಷನ್ ಅಂದರೆ ಸಮ್ಮರ್ ಸ್ಲೀಪ್, ಎಕ್ಸಾಂಪಲ್ ಈಸ್ some fishes and snails. Third one is diaphos, means a stage of suspended development. Example is zooplanktons in lakes and ponds, right? So this is response to abiotic factors, okay. This is about today's video. Thank you so much. See you again.